ಪಕ್ಷ ಕಟ್ಟಿರ್ತಕ್ಕಂಥ ಒಬ್ಬರನ್ನ ನಾವು ಉಳಿಸ್ಕೋಬೇಕಂತೇಳಿ ಏನೋ ಒಂದು ದೊಡ್ಡ ಒಂದು ಸಭೆಯಲ್ಲಿ ಬೆಳಿಗ್ಗೆ ಒಂದು 10:30-11 ಗಂಟೆಯಿಂದ ಪ್ರಾರಂಭ ಆದಂತಹ ಸಭೆಯಲ್ಲಿ ಇವತ್ತು ಸಮಯ 2 ಗಂಟೆ ಆಗಿದೆ. ಅಂತೂ ಹಲವಾರು ಅಭಿಪ್ರಾಯಗಳು ಅಥವಾ ನಮ್ಮಲ್ಲಿರ್ತಕ್ಕಂಥ ಒಂದು ಚರ್ಚೆ ಸಂವಾದ ಕೂಡ ನಮಗೆ ಕೂರಬೇಕು, ನಮ್ಮ ವ್ಯಕ್ತಿನ, ನಮ್ಮ ಲೀಡರ್ನ, ನಮ್ಮ ನಾಯಕರು ಬೆಂಬಲಿಸಬೇಕು ಅನ್ನತಕ್ಕಂಥ ಒಂದು ದೂರದೃಷ್ಟಿ ಇಟ್ಕೊಂಡು 2 ಗಂಟೆ ಆದರೂ ಕೂಡ ಇದ್ದೀರಲ್ಲ, ಇದು ಪಕ್ಷದ ಸಂಘಟನೆ ಮತ್ತು ಒಂದು ಶಕ್ತಿ ಇದು ಶಕ್ತಿ ಜೆಡಿಎಸ್ ಪಕ್ಷ ಮಾತ್ರ ಇರ್ತಕ್ಕಂಥ. ಇವತ್ತು ನಮಗೆ ಒಂದು ಮೈತ್ರಿ ಅಂತಕ್ಕಂಥ ಒಂದು ಮೈತ್ರಿಗೆ ಹೋಗಲೇಬೇಕಂತಕ್ಕಂಥ ಮೈತ್ರಿಯಲ್ಲಿ ಚುನಾವಣೆ ಎದುರಿಸಬೇಕಂತಕ್ಕಂಥ ಒಂದು ಅನಿವಾರ್ಯತೆನ ನಮ್ಮ ಮುಖಂಡರು ಮುಂದೆ ಇಟ್ಟರು. ನನಗೆ ಬೇಕು ಬೇಡ ಅಥವಾ ಆ ಒಂದು ನಾಯಕರ ಬೇಡ ಅಥವಾ ಈ ನಾಯಕ ಬೇಡ, ಈಗ ನಾವು ಕೆಲಸ ಮಾಡಬೇಕು ಮಾಡಬಾರದು ಅಂತಕ್ಕಂಥ ಹೇಳಿಕೆ ಕೊಡೋ ಸಮಯ ಅಲ್ಲ. ಆದರೆ ನಾವು ಮೈತ್ರಿ ಭದ್ರಾಗಿರ್ಬೇಕು, ಮೈತ್ರಿ ಪಕ್ಷದಲ್ಲಿ ನಡ್ಕೊಂಡು ಹೋಗ್ಬೇಕಂತಕ್ಕಂಥ ಒಂದು ಅನಿವಾರ್ಯತೆ ಇರೋದ್ರಿಂದ ಆ ಮೈತ್ರಿಯ ಸಾಧಕ ಬಾಧಕಗಳು ನಾವು ಚರ್ಚೆ ಮಾಡೋಕ್ಕೋದ್ರೆ ಸುಮಾರು ಅದರಲ್ಲಿ ಅಡೆತಡೆಗಳು, ಅನುಕೂಲಕ್ಕಿಂತ ಅಡೆತಡೆಗಳೇ ನಮ್ಗೆ ಜಾಸ್ತಿ ಬರುತ್ತೆ. ಅದಕ್ಕಾಗಲೇ ನಮಗೆ ಇಷ್ಟೊಂದು ಒಂದು ಮಾತೊಂದು ನನಗೆ ಅವಕಾಶ ಮಾಡಿಕೊಟ್ಟಾಗ ಒಂದು ಪಕ್ಷ ನಾವು ಮೈತ್ರಿ ಪಕ್ಷ ಕೆಲಸ ಮಾಡಲಿಲ್ಲ, ಮಿತ್ರ ಪಕ್ಷ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಅವರು ಸಹ ಬಿಜೆಪಿ ಕೂಡ ನಮ್ಗೆ ಬಿಜೆಪಿ ಕೊಟ್ಟಾಗ ಮಿತ್ರ ಪಕ್ಷ ಜೆಡಿಎಸ್ ಕೆಲಸ ಮುಖಂಡರು ಸ್ಪಂದಿಸೋದು ಇವೆಲ್ಲ ಒಂದು ಭಾಗ. ಆದರೆ ಇನ್ನೇನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುತ್ತೆ, ನಿಮ್ಮಗಳ ಚುನಾವಣೆ. ಇದುವರೆಗೂ 2023ರ ಒಂದು ಚುನಾವಣೆ ನಮಗಾಗಿತ್ತು, 24ರಲ್ಲಿ ಲೋಕಸಭಾ ಚುನಾವಣೆ, ಇವತ್ತು ಚುನಾವಣೆ ನಿಮ್ಮಗಳ ಚುನಾವಣೆ. ನನಗಾಗಿ ಕಾಯ ವಾಚ ಮನಸ ತಿಂಗಳಗಟ್ಟಲೆ ವರ್ಷಗಟ್ಟಲೆ ನನಗಾಗಿ ನಾನು ಒಂದು ಎಲ್ಲ ಶ್ರಮ ಮತ್ತು ಸಮಯ ಹಣ ಎಲ್ಲ ವ್ಯಯ ಮಾಡಿ ನನಗೇನು ದುಡಿದ್ರಿ, ನನಗೆ ಮತ್ತು ನಮ್ಮ ಮುಖಂಡರ ಜೊತೆಯಾಗಿ ಎಲ್ಲ ಏನು ದುಡಿದ್ರಿ, ಇವೆಲ್ಲ ಒಂದು ಹಾದಿಯಾಗಿ ಇವತ್ತು ದಿವಸ ನಿಮ್ಮಗಳ ಚುನಾವಣೆ ಬಂದ ಸಂದರ್ಭದಲ್ಲಿ ನಿಮ್ಮನ್ನ ಇವತ್ತು ದಿವಸ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಮತ್ತೆ ನಮ್ಮ ಸಮಯ ಬದಿಗೊತ್ತಿ ನಿಮ್ಮನ್ನು ಗೆಲ್ಲಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನನ್ನಿಂದ ಮೊದಲುಗೊಂಡು ಎಲ್ಲರಿಗೂ ಇದೆ, ಮೈತ್ರಿ ಸರ್ಕಾರಕ್ಕೂ ಇದೆ, ಮೈತ್ರಿ. ಹಾಗಾಗಿ ಇವತ್ತು ಬಹಳ ಗೌರವಯುತವಾಗಿ ಸರಿ ತಪ್ಪುಗಳನ್ನ ಸಮಚಿತ್ತವಾಗಿ ಅವೆಲ್ಲೂ ಕೂಡ ಚರ್ಚೆ ಮಾಡಿಕೊಂಡು ಹೋಗ್ತಕ್ಕಂಥ ಪಕ್ಷ ಯಾವುದು ಜೆಡಿಎಸ್ ಪಕ್ಷ. ಅಂತ ಒಂದು ಸಮಾಧಾನ ಶಾಂತಚಿತ್ತ ಇರತಕ್ಕಂಥ ಪಕ್ಷದಲ್ಲಿ ನಾವುಗಳು ಮುಂದೆ ಬರ್ತಕ್ಕಂಥ ಚುನಾವಣೆಗಳನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಯುದ್ಧದ ರೀತಿಯಲ್ಲಿ ನಾವು ದಿವಸ ಕೆಲಸ ಮಾಡಬೇಕಾಗಿದೆ. ಯಾಕಂದ್ರೆ ಸರ್ಕಾರ ಬೇಕಾದಷ್ಟು ಆಮಿಷ ಬರ್ತಾರೆ. ನಾವು ನೋಡು ಬೇರೆ ಯಾವ ರೀತಿ ಮಾಡ್ತಾ ಇದ್ದಾರೆ. ಹೋಬಳಿ ಮಟ್ಟಕ್ಕೆ ಮಂತ್ರಿ ನೀಡ್ತಾರೆ, ಪಂಚಾಯತಿ ಮಟ್ಟಕ್ಕೆ ಎಮ್ಎಲ್ಎ ನೀಡ್ತಾರೆ, ನಮ್ಮ ಗ್ರಾಮದ ಮಟ್ಟಕ್ಕೆ ದೊಡ್ಡ ಲೀಡರ್ ನೀಡ್ತಾರೆ. ಹಣದ ಒಳ್ಳೆ ಸುರಿತಾ ಇದೆ. ಆದ್ರೂ ಕೂಡ ದಿವಸ ಗೆಲ್ಲುವಂಥದ್ದು ಕಷ್ಟ ಆಗುತ್ತೆ. ಆದ್ರೆ ದಿವಸ ನಮಗೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಕಷ್ಟ ಕಾಲದಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರ ಮೇಲೆ ಯಾರು ಆಹ್ವಾನ ಹಾಕೋದು ಸಂದರ್ಭದಲ್ಲಿ ನಿಮ್ಮ ಕಷ್ಟ ನಿಮಗಿದೆ, ಅವ್ರ ಕಷ್ಟ ಅವ್ರಿಗಿದೆ, ಅವ್ರ ಕಷ್ಟ ಅವ್ರಿಗಿದೆ, ನಮ್ಮ ಕಷ್ಟ ನಮಗಿದೆ. ಹಣಕಾಸು ಆಗಿರ್ಬೋದು, ಸಮಯ ಆಗಿರ್ಬೋದು, ಅಥವಾ ಬೇರೆ ಬೇರೆ ಸಮಸ್ಯೆಗಳಾಗಿರ್ಬೋದು, ಇವೆಲ್ಲದೂ ಕೂಡ ಕೇವಲ 2 ವರ್ಷ ಸುಧಾರಿಸ್ಕೊಳ್ಳಿ. 2 ವರ್ಷ ಇನ್ನು ಮುಂದಿನ ಬರ್ತಕ್ಕಂಥ 2028ಕ್ಕೆ ಮೈತ್ರಿ ಅಭ್ಯರ್ಥಿ ಗೆಲ್ಲೋ ಸಹಜ. ಇಲ್ಲಿಂದ ಶಾಸನ ಆಗೋದು ಮೈತ್ರಿ ಅಭ್ಯರ್ಥಿನೇ, ಸರ್ಕಾರ ಬರೋದು ಮೈತ್ರಿ ಸರ್ಕಾರ. ಇವೆಲ್ಲ ಬಂದಂಥ ಸಂದರ್ಭದಲ್ಲಿ ನಾವುಗಳು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯವಾಗ್ತದೆ ಹೊರತಾಗಿ ನಮ್ಮ ಕಾಲು ಹೇಳ್ಕೊಳ್ಳುವಂಥದ್ದು ಅಥವಾ ದೂರನಾಗುವಂಥದ್ದು ಬಿಡುವಂಥದ್ದು ಆಗೋದಿಲ್ಲ. ಅದು ಬಿಟ್ಟರೆ ಮಾತ್ರ ಸಾಧ್ಯ ಆಗ್ತದೆ. ಇವತ್ತು ನನಗೆ ಬೆಂಬಲ ಕೊಡ್ಲಿಕ್ಕೂ ಅಥವಾ ಪಕ್ಷ ಬೆಂಬಲ ಕೊಡಲಿಕ್ಕೂ ಇಷ್ಟು ಜನ ಇತ್ತು. ಇದರಲ್ಲಿ ಅಭ್ಯರ್ಥಿಗಳಾಗುವಂಥವರಾಗಿರ್ಬೋದು ಅಥವಾ ಅಭ್ಯರ್ಥಿಯ ಬೆಂಬಲಿಗರಾಗಿ ಬಂದಿರ್ಬೋದು. ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ದೂರದೃಷ್ಟಿ ಇಟ್ಕೊಂಡು ಬಂದಿರುವ ಸಂದರ್ಭದಲ್ಲಿ ಮತ್ತು ಹಲವಾರು ಸಮಸ್ಯೆಗಳು ನಮ್ಗೆ ಎದುರಾಗತಕ್ಕಂಥ ಸಾಧ್ಯ. ಅವ್ರಬೇಕು ಇವತ್ತು ಚರ್ಚೆ ಬಂದಂಥ ಸಂದರ್ಭದಲ್ಲಿ ನಾನು ಅರ್ಥ ಬಂದು ಮತ್ತು ಹಲವಾರು ಅವರ ಒಂದು ಸಮಸ್ಯೆಗಳ ಪಕ್ಷದಲ್ಲಿರ್ತಕ್ಕಂಥ ಒಂದು ನ್ಯೂನತೆಗಳ ಬಗ್ಗೆ ಚರ್ಚೆ ಮಾಡಿದ್ರು. ಅದು ಚರ್ಚೆ ಮಾಡಿದಾಗ ನಾನು ಅದಕ್ಕೆ ಉತ್ತರ ಕೊಡೋದು ಮೊದಲು ಇವತ್ತು ಸಂಘಟನಾ ಸಭೆ ನಡೀತಾರೆ. ನಾವು ಅಥವಾ ನಮ್ಮ ಮುಖಂಡರು ಏನು ಜಿಲ್ಲಾ ಮಟ್ಟದ ಒಂದು ತಾಲೂಕು ಮಟ್ಟದ ಮುಖಂಡರು ತೀರ್ಮಾನ ಮಾಡಿರುವಂಥದ್ದು ಇವತ್ತು ಇದರ ನಂತರ ಏನು ಸಭೆ ನಂತರ ನೆಕ್ಸ್ಟ್ ಸೋಮವಾರ ಅಥವಾ ಮಂಗಳವಾರ ನಂತರ ಪ್ರತಿ ಗ್ರಾಮ ಪಂಚಾಯತ್ ಅಲ್ಲಿಗೆ ಮೊದಲೇ ಮುನ್ಸೂಚನೆ ಕೊಟ್ಟು ನಮ್ಮ ನಾಯಕರು ಯುವ ನಾಯಕರು ಭೇಟಿ ಮಾಡುವ ಸಂದರ್ಭದಲ್ಲಿ ನಾವು
ವೇಳಾಪಟ್ಟಿ ನಿಗದಿ ಮಾಡ್ತೀವಿ. ಯಾವ ಪಂಚಾಯತಿಗೆ ಯಾವತ್ತು ನಾವು ಭೇಟಿ ಕೊಡ್ತೀವಿ, ನಮ್ಮ ತಂಡ ಯಾವತ್ತು ಭೇಟಿ ಕೊಡ್ತಾರೆ, JDS ಪಕ್ಷ ಯಾವತ್ತು ಭೇಟಿ ಕೊಡ್ತಾರೆ, ಆ ಪ್ರಕಾರ ನಿಷ್ಠಾವಂತ ಪ್ರಾಮಾಣಿಕ ಒಂದು ಕಾರ್ಯಕರ್ತರು ಏನು ದಿವಸ ಅಲ್ಲಿ ಸೇರ್ತೀರಿ ಅವರನ್ನು ಆಧರಿಸಿ ಅವ್ರ ಜೊತೆಗೂಡಿ ಚರ್ಚೆ ಮಾಡಿ ಇವತ್ತು ದಿವಸ ಒಂದೊಂದು ಗ್ರಾಮದಲ್ಲಿ ಕೂಡ ಆ ಪಂಚಾಯತ್ ಬರ್ತಕ್ಕಂಥ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮಗಳಲ್ಲಿ ಯಾವ ನಿಷ್ಠಾವಂತ ಕಾರ್ಯಕರ್ತರು ಕಳೆದ 20 ವರ್ಷ ಆಯಿತು, ನನ್ನ ಚುನಾವಣೆ ಆಯಿತು, ತದನಂತರ ಅದರ ಬದಲಾವಣೆಗಳಲ್ಲಿ ಇವತ್ತು ದಿವಸ ನಿಷ್ಠೆಯಿಂದ ಪ್ರಾಮಾಣಿಕತೆ ಯಾರಿದ್ದಾರೆ ಅನ್ನೋದನ್ನ ಪಟ್ಟಿ ಮಾಡಿಕೊಂಡು ನಂತರ ಗ್ರಾಮ ನಮ್ಮ ನಗರ ಪ್ರದೇಶ ಬಂದು ವಾರ್ಡ್ನಲ್ಲಿ ಸಭೆ ಮಾಡಿ ಯಾರೆಲ್ಲ ಮುಖಂಡರಿದ್ದಾರೆ, ಯಾರೆಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಮತ್ತೊಂದು ಪಟ್ಟಿ ಮಾಡಿ ಸರಿಸುಮಾರು 3 ಅಥವಾ 4 ತಿಂಗಳಾಗ್ಬೋದು. ಅದ ನಂತರ ಅಂತಿಮವಾಗಿ ಒಂದು ಪಟ್ಟಿ ತಯಾರು ಮಾಡಿ ಅದರ ನಾವು ಚರ್ಚೆ ಮಾಡಬೇಕು. ಮತ್ತೊಮ್ಮೆ ಕೂತ್ಕೊಂಡು ಆ ಒಂದು ಗ್ರಾಮ ಪಂಚಾಯತಿ ಅಂದರೆ ಬೂತ್ ಮಟ್ಟಕ್ಕೆ ನಾವು ಯಾವ ಒಂದು ಬೂತ್ ಕಮಿಟಿ ಮಾಡಬೇಕು, ಯಾರೆಲ್ಲ ಮಾಡಬೇಕು, ಅದರಲ್ಲಿ ಎಲ್ಲ ಪಕ್ಷದವರು ಅಥವಾ ಎಲ್ಲ ಜಾತಿ ಧರ್ಮದವರು ಕೂಡ ಇರಬೇಕು ಅಂತಕ್ಕಂಥ ಒಂದು ನಿರ್ಧಾರ ಏನಾಗಿದೆ, ಅದು ಬೂತ್ ಕಮಿಟಿ ಅಲ್ಲಿಂದ ಪ್ರಾರಂಭ. ಅದಾದಮೇಲೆ ಇದೆಲ್ಲ ಬೂತ್ ಕಮಿಟಿ ನಂತರ ಪದಾಧಿಕಾರಿಗಳ ಒಂದು ಸಮಯ ಅಂದರೆ ಘಟಕದ ಪದಾಧಿಕಾರಿಗಳು ರಮೇಶ್ ಅವರಿಗೆ ಘಟಕದ ಪದಾಧಿಕಾರಿಗಳು ಮಾಡ್ತಕ್ಕಂಥ ಸಮಯ. ಈ ಬೂತ್ ಕಮಿಟಿ ಆದಮೇಲೆ ಮತ್ತೊಂದು ಚರ್ಚೆ ಕೂತ್ಕೊಂಡು ಪದಾಧಿಕಾರಿಗಳನ್ನ ಎಲ್ಲ ಹಂತದ ಪದಾಧಿಕಾರಿಗಳನ್ನ ನಿಮ್ಮಗಳ ಅಭಿಪ್ರಾಯ, ನಿಮ್ಮೆಲ್ಲರ ಅಭಿಪ್ರಾಯಗಳು ಮಾಡೋದು ಯಾವ ಒಂದು ಚಂಬರ್ ಕೂತ್ಕೊಂಡು ಎಲ್ಲ ಒಂದು ಕಡೆ ಕೂತ್ಕೊಂಡು ಮಾಡ್ತಕ್ಕಂಥದ್ದಲ್ಲ. ನಿಮ್ಮಗಳ ಅಭಿಪ್ರಾಯ ಮತ್ತೆ ನಿಮ್ಮಗಳ ಒಂದು ಸಲಹೆ ಸೂಚನೆಗಳಿಗೆ ಆಗ್ತಕ್ಕಂಥದ್ದು ಪದಾಧಿಕಾರಿಗಳನ್ನ ಘಟಕಗಳ ಪದಾಧಿಕಾರಿಗಳು ಮಾಡ್ತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಸರಿಸುಮಾರು ಜುಲೈ ಅಥವಾ ಆಗಸ್ಟ್ ಆ ಸಮಯದಲ್ಲಿ ಪಟ್ಟಣ ಗ್ರಾಮ ಪಂಚಾಯತಿ ಅಥವಾ ನಮ್ಮ ನಗರಸಭೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಕ್ಕಂಥ ಸೂಚನೆಗಳಿರೋದ್ರಿಂದ ನಾವು ಅಷ್ಟರೊಳಗಡೆ ನಾವು ದಿವಸ ಈ ಒಂದು ಬೂತ್ ಕಟ್ಟುವಂತಹ ಕಮಿಟಿಗಳನ್ನ ಮತ್ತೆ ಪದಾಧಿಕಾರಿಗಳನ್ನ ನೇಮಕ ಮಾಡಿ ಅದನ್ನ ಒಂದು ಕ್ರೋಢೀಕರಿಸುವ ಪಟ್ಟಿ ಮಾಡ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಅದಕ್ಕೆ ನೀವು ಗ್ರಾಮಗಳಲ್ಲಿ ಬಂದಾಗ ಅಥವಾ ನಗರ ಪ್ರದೇಶ ಬಂದಾಗ ನೀವು ಅದಕ್ಕೆ ಸಹಕಾರ ಕೊಡ್ತಕ್ಕಂಥ ಕೆಲಸ ನೀವು ಮಾಡಬೇಕು. ಅದನ್ನು ಯಾವತ್ತೂ ಬಂದಿರೋಂಥದ್ದು ವೇಳಾಪಟ್ಟಿ ಕೂಡ ಕೊಡ್ತಾರೆ. ಮುಂದುವರೆದು ಏನು ಇವತ್ತಿನ ದಿವಸ ಮಿಸ್ ಕಾಲ್ ಅಲರ್ಟ್ ಅಂದರೆ ಮಿಸ್ ಕಾಲ್ ಕ್ಯಾಂಪೇನ್ ಅಂತ ಏನು ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ನಮಗೆ ಆದೇಶ ಮಾಡಿದ್ರು. ಆ ಮಿಸ್ ಕಾಲ್ ವಾಟ್ಸಪ್ ಮಿಸ್ ಕಾಲ್ ಒಂದು ಕೂಡ ಇವತ್ತು ದಿವಸ ಪೆಂಡಿಂಗ್ ಇದೆ. ಅದನ್ನು ಕೂಡ ನಾವು ಬೂತ್ ಕಮಿಟಿ ಬಂದಾಗ ಅಥವಾ ಬೂತ್ ಕಮಿಟಿ ಮಾಡಿದಾಗ ನಾವು ಅದನ್ನ